ಸರ್ಕಾರದ ಗ್ಯಾರಂಟಿ ಯೋಜನೆ ಅನುಷ್ಠಾನದಲ್ಲಿ ಇದೆಂತ ಲೋಪ. 19,020 ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದೇ ಖಾತೆಗೆ ಹಣ ಸಂದಾಯ. ಒಂದೇ ಬ್ಯಾಂಕ್ ಖಾತೆಗೆ ತಿಂಗಳಿಗೆ 3.8 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗಿದೆ. 2024-25ರ ಸಿಎಜಿ ವರದಿಯಲ್ಲಿ ಗೃಹಲಕ್ಷ್ಮಿ ಲೋಪವನ್ನ ಸಿಎಜಿ ವರದಿ ಬಿಚ್ಚಿಟ್ಟಿದೆ. ಒಂದು ವರ್ಷದಲ್ಲಿ 19,020 ಫಲಾನುಭವಿಗಳ ಒಂದೇ ಖಾತೆಗೆ 45 ಕೋಟಿ ರೂಪಾಯಿ ದುಡ್ಡನ್ನ, ಒಂದೇ ಬ್ಯಾಂಕ್ ಖಾತೆಯಲ್ಲಿ ಸಾವಿರಾರು ಫಲಾನುಭವಿಗಳ ಹೆಸರು ಕೂಡ ಲಿಂಕ್ ಆಗಿದೆ. 23,262 ಮಹಿಳೆಯರ ಬ್ಯಾಂಕ್ ಖಾತೆ ಇಲ್ಲದಿದ್ರೂ ಕೂಡ ಗೃಹಲಕ್ಷ್ಮಿ ಹಣ ಸಂದಾಯ ಆಗಿದೆ. ಬ್ಯಾಂಕ್ ಖಾತೆ ಇಲ್ಲದ ಫಲಾನುಭವಿಗಳ ದುಡ್ಡು ಯಾರದ್ದೋ ಖಾತೆಗೆ ಜಮಾ ಆಗಿದೆ. ಯಾರದ್ದೋ ಮಹಿಳೆಯರ 23,262 ಖಾತೆಗೆ 46.52 ಕೋಟಿ ರೂಪಾಯಿ ದುಡ್ಡು ಜಮೆಯಾಗಿದೆ. ಈ ಮೂಲಕ ಸಿಎಜಿ ವರದಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತ ಅತ್ಯಂತ ದೊಡ್ಡ ಲೋಪವೊಂದು ಈಗ ಬಹಿರಂಗ ಆಗಿದೆ. ಅನುಷ್ಠಾನದಲ್ಲಿ ಆಗಿರುವಂತಹ ಲೋಪ ಈಗ ಬಹಿರಂಗ ಆಗಿದೆ. 19,020 ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದೇ ಖಾತೆಗೆ ಹಣ ಸಂದಾಯ ಆಗಿರುವುದು. ಒಂದೇ ಬ್ಯಾಂಕ್ ಖಾತೆಗೆ ತಿಂಗಳಿಗೆ 3.8 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗಿದೆ. 2024-25ರ ಸಿಎಜಿ ವರದಿಯಲ್ಲಿ ಗೃಹಲಕ್ಷ್ಮಿಯ ಲೋಪ ಸಿಎಜಿ ವರದಿ ಬಿಚ್ಚಿಟ್ಟಿದೆ. ಒಂದೇ ವರ್ಷದಲ್ಲಿ 19,020 ಫಲಾನುಭವಿಗಳ ಒಂದೇ ಖಾತೆಗೆ 45 ಕೋಟಿ ರೂಪಾಯಿ ದುಡ್ಡು ಜಮಾ ಆಗಿದೆ. ಒಂದೇ ಬ್ಯಾಂಕ್ ಖಾತೆಯಲ್ಲಿ ಸಾವಿರಾರು ಫಲಾನುಭವಿಗಳ ಹೆಸರು ಲಿಂಕ್ ಆಗಿದೆ. 23,262 ಮಹಿಳೆಯರ ಬ್ಯಾಂಕ್ ಖಾತೆ ಇಲ್ಲದಿದ್ರೂ ಕೂಡ ಗೃಹಲಕ್ಷ್ಮಿ ಹಣ ಸಂದಾಯ ಆಗಿದೆ. ಬ್ಯಾಂಕ್ ಖಾತೆ ಇಲ್ಲದ ಫಲಾನುಭವಿಗಳ ದುಡ್ಡು ಯಾರದ್ದೋ ಖಾತೆಗೆ ಜಮಾ ಆಗಿರೋದು. 23,262 ಮಹಿಳೆಯರ ಖಾತೆಗೆ 46.52 ಕೋಟಿ ರೂಪಾಯಿ ದುಡ್ಡು ಜಮೆಯಾಗಿದೆ. ಅನರ್ಹರಿಗೆ ಹೋಗ್ತಾ ಇರೋ ಗ್ಯಾರಂಟಿಗಳ ಲಾಭ ನಿಲ್ಲಿಸುತ್ತಾ ಸರ್ಕಾರ. 4.3 ಲಕ್ಷ ಅನರ್ಹರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಸರ್ಕಾರ ಕೈಬಿಟ್ಟಿದೆ. ಸತ್ತವರು ತೆರಿಗೆ ಪಾವತಿಸುವವರ ಖಾತೆಗೂ ಕೂಡ ಗೃಹಲಕ್ಷ್ಮಿ ದುಡ್ಡು ಹೋಗ್ತಾ ಇತ್ತು. ಈವರೆಗೆ ಸತ್ತವರ ಖಾತೆಗೆ 80 ಕೋಟಿ ರೂಪಾಯಿಗೂ ಹೆಚ್ಚು ಗೃಹಲಕ್ಷ್ಮಿ ಹಣ ಸಂದಾಯ ಆಗಿದೆ. ಹೊರ ರಾಜ್ಯದವರು, ಆರ್ಥಿಕವಾಗಿ ಸಬಲರಾಗಿದ್ದವರಿಗೂ ಕೂಡ ಗೃಹಜ್ಯೋತಿಯ ಲಾಭ ಪಡ್ಕೊಳ್ತಾ ಇದ್ದಾರೆ. 10 ಲಕ್ಷಕ್ಕೂ ಹೆಚ್ಚು ಅನರ್ಹರು ಗೃಹಜ್ಯೋತಿಯ ಲಾಭವನ್ನ ಪಡೆದಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಗ್ಯಾರಂಟಿ ಯೋಜನೆಗಳನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ 4,580 ಜನರ ನೇಮಕ ಮಾಡೋದಕ್ಕೂ ಕೂಡ ನಿರ್ಧಾರ ಆಗಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ತಿಂಗಳ ಗೌರವಧನ 1.94 ಕೋಟಿ ರೂಪಾಯಿ ಪಾವತಿ ಮಾಡಲಾಗುತ್ತೆ. ಗ್ಯಾರಂಟಿ ಯೋಜನೆಗಳಲ್ಲಿ ಜಾರಿ ಮಾಡುವಲ್ಲಿ ಅನುಷ್ಠಾನ ಸಮಿತಿ ವಿಫಲ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿದೆ. ಗ್ಯಾರಂಟಿ ಸ್ಕೀಮ್ಗಳನ್ನು ರದ್ದು ಮಾಡೋಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ನಾವು ಗ್ಯಾರಂಟಿ ರದ್ದು ಮಾಡಲ್ಲ ಅಂತ ಹೇಳಿದ್ದಾರೆ. ಈ ಸಮಿತಿಗಳೇ ನಾಲಾಯಕ ಸಮಿತಿಗಳು. ಇನ್ನು ಪಂಚಾಯಿತಿ ಮಟ್ಟಕ್ಕೆ ಏನಾನ ತಗೊಂಡೋದ್ರೆ 300-400 ಕೋಟಿ ಇವರೇ ತಿಂದು ಹಾಕ್ಬಿಡ್ತಾರೆ. ಒಪ್ಪಂದ ಆಗಿದ್ದು 2.5 ವರ್ಷ. ಯಾಕೆ 2.5 ವರ್ಷದಲ್ಲಿ ಒಪ್ಪಂದ ಜಾರಿಗೆ ಬರಲಿಲ್ಲ? 3 ವರ್ಷ ಯಾಕಾಯಿತು? ಕಾದು ಬೇಡಿ ಧಮ್ಕಿ ಹಾಕಿ ಕಿತ್ಕೊಂಡಿರೋದು ಅಧಿಕಾರನ. ನನಗೆ 15 ದಿನ ಟೈಮ್ ಕೊಡು ಅಂದ್ರೂ ಕೊಡದೆ ಕಿತ್ಕೊಂಡಿರೋವಂಥದ್ದು. ಮುಂದಿನ ದಿನ ಗೊತ್ತಾಗ್ತದೆ ಈ ಸಿದ್ದರಾಮಯ್ಯನವ್ರು ಏನೇನು ಮಾಡ್ತಾರೆ ಅಂತ ಮುಂದೆ ಗೊತ್ತಾಗ್ತದೆ. ಗೃಹಲಕ್ಷ್ಮಿ ಯೋಜನೆ, ಆ ಯೋಜನೆಗಳಿಂದ ಇವತ್ತೆಲ್ಲ ಅವರಿಗೆಲ್ಲ ಟೋಪಿ ಹಾಕಿ ಹೊರಟಿದ್ದೀರಿ. ಪಾಪ ಯಾವ ನಮ್ಮ ಅಂಗವಿಕಲರು ವೃದ್ಧಾಪ್ಯ ವೇತನ ಎಷ್ಟು ಲಕ್ಷ ತೆಗೆದುಕೊಟ್ಟಿದ್ದೀರಿ. ಇವತ್ತು ಯಾತಿಗೆ ತೆಗೆದುಕೊಟ್ಟಿದ್ದೀರಿ? ದುಡ್ಡಿಲ್ಲ ಖಜಾನೆ ಒಳಗೆ. ಯೋಜನೆ ಹೆಸರಿನಲ್ಲಿ ಲೂಟಿ ಮಾಡಬೇಕಲ್ಲ ಪರ್ಸೆಂಟೇಜು. ಅದಕ್ಕೆ ಇದನ್ನು ಕಟ್ ಮಾಡಿ ಅಲ್ಲಿ ಪರ್ಸೆಂಟೇಜ್ ಹೊಡೆಯಕ ಸತ್ತೋಗವ್ರೆ, ಅದಾಗವ್ರೆ, ಇದಾಗವ್ರೆ ಅಂತ ಕತೆ ಹೇಳಿ ಈಗ ಹೊರಟಿದ್ದೀರಲ್ಲ
ಕಾರಣ ಕೊಟ್ಕೊಂಡು. ಅಂದರೆ ಕರ್ನಾಟಕ ರಾಜ್ಯದ ಜನತೆಯ ಸಂಪತ್ತಿದೆಯಲ್ಲ, ಈ ಸಂಪತ್ತನ್ನು ಲೂಟಿ ಮಾಡಿ ದೇಶಕ್ಕೀಗ ತಗೊಂಡು ಹೋಗ್ಬೇಕೀಗ ಚುನಾವಣೆ ನಡೆಸೋಕ್ಕೆ ಇವರು. ರಾಜ್ಯದ್ದಾಯಿತು. ಇದೇನು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ 5% ಗೌರ್ಮೆಂಟ್ ಸೀಟ್ ಅಂತೆ, ಇನ್ನು 95% ಮ್ಯಾನೇಜ್ಮೆಂಟ್ ಸೀಟ್ ಅಂತೆ. 95% ಮ್ಯಾನೇಜ್ಮೆಂಟ್ ಸೀಟ್. ಯಾಕಂದ್ರೆ ನಾನು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜಲ್ಲಿ ನೋಡುವೆ, ಕ್ಯಾಬಿನೆಟ್ನಲ್ಲಿ ಸೇರೋಕ್ಕೂ ಅದೆಂಥದ್ದು ಗೌರ್ಮೆಂಟ್ ಸೀಟು ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ಕೊಂಡವ್ರಂತಲ್ಲ. ಎಲ್ಲಿ ಕಳ್ಸೋಕ್ಕೆ ಅದು ಮ್ಯಾನೇಜ್ಮೆಂಟ್ ಸೀಟಿಂದು ಡೊನೇಷನ್ನು? ಪರಿಷ್ಕರಣೆ ಮಾಡಬೇಕಮ್ಮ. ಬಿಲೋ ಪಾವರ್ಟಿ ಲೈನ್ ಇರೋರು ಕೆಲವರು ಇನ್ನೂ ಇದ್ದಾರೆ, ಅವರಿಗೆಲ್ಲ ಕಾರ್ಡ್ ಕೊಡಬೇಕಾಗುತ್ತೆ. ಯಾರ್ಯಾರು ಅನರ್ಹರಿದ್ದಾರೆ ಅವರೇ ದಯವಿಟ್ಟು APLಗೆ ಹೋದರೆ ಒಳ್ಳೆಯದು. ಬಡವರಿಗೆ BPLಲ್ಲಿ ಯಾರು ಕಾಯ್ತಾ ಇದ್ದಾರೆ ಕ್ಯೂನಲ್ಲಿ ಅವ್ರಿಗೆ ಸಹಾಯ ಆಗ್ತದೆ. ಇದನ್ನು ಒಂದು ಸಾರಿ ನಾನು ಪ್ರಯತ್ನ ಮಾಡಿದೆ, ವಿನಾಕಾರಣ ಗೊಂದಲ ಆಯಿತು. ಬಟ್ ಪರಿಷ್ಕರಣೆ ನಡೀತಾ ಇದೆ, ಕಂಟಿನ್ಯೂಸ್ ಪ್ರೋಸೆಸ್ ಇದೆ. ಸುಮಾರು 13ರಿಂದ 14 ಲಕ್ಷ ಇದ್ದಾರೆ, ತೆಗಿಬೇಕಾಗ್ತದೆ, ನಿಧಾನವಾಗಿ ತೆಗಿತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಭಾಳಷ್ಟು ಹಣ ಬೇರೆ ಬೇರೆ ಹೆಸರಲ್ಲಿ ಹೋಗ್ತಾರೆ. ಸತ್ತಂಥವ್ರು ಭಾಳ ಜನ ಇದ್ದಾರೆ, ಅವ್ರ ಅಕೌಂಟಿಗೆ ಹೋಗ್ತಾ ಇದೆ ಅನ್ನೋದನ್ನ ಬಂದಿದ್ದರಿಂದ ನಾವು ಹೊಸದಾಗಿ ಅದನ್ನು ಮತ್ತೆ ಅಪ್ಲಿಕೇಶನ್ ಹಾಕಿ ಮಾಡಬೇಕಂತ ಹೇಳಿದ್ದೀವಿ ಅಷ್ಟೇ. ಅದಕ್ಕಾಗಿ ತಿದ್ದುಪಡಿ ಮಾಡಬೇಕು, ಹೊಸದಾಗಿ ಅರ್ಜಿ ಹಾಕಿ ಮಾಡಬೇಕಂತ ಇತ್ತು. ಆದರೆ ಸ್ವಲ್ಪ ದಿನ ಮುಂದೆ ಹಾಕೊಂಡಿದ್ದಾರೆ. CM ಮಾಡಿದ್ದು ಸದ್ಯ ಇದೆ, ಸರ್ಕಾರ ಒಪ್ಕೊಳ್ತಾ ಇದೆ. ಲೋಪ ಹೋಗಿರುತ್ತೆ. ಲೋಪ ಅಂದರೆ ಸರ್ಕಾರ ಒಪ್ಕೊಳ್ಳೋದಲ್ಲ, ಅದಕ್ಕೆ ಮಿಸ್ಗೈಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ನಾವು ಅದನ್ನು ಚೇಂಜ್ ಮಾಡಬೇಕಂತ ಮೊನ್ನೆನೇ ಹೇಳಿದ್ದಾರೆ, ಚರ್ಚೆ ಆಗಿದೆ. ಅದನ್ನು ಬೇರೆ ರೀತಿಯಲ್ಲಿ ಬೇರೆಯವರೆಲ್ಲ ವಿರೋಧ ಪಕ್ಷ ಏನು ಹೇಳಿದರು, ಇಲ್ಲ ಇವರು ಕೊಡೋಕ್ಕಾಗದೇ ಇರುವಂಥದಕ್ಕೆ ನಾವು ನೆಪ ಹೇಳ್ಕೊಂಡು ಇವತ್ತು ವಜಾ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳಿದರು. ಹಾಗಾಗಿ ಇವತ್ತು ಹೊಸದಾಗಿ ಅರ್ಜಿ ಕೊಟ್ಟು ಅದನ್ನು ಪಕ್ಕ ಮಾಡೋದು ಒಳ್ಳೆಯದು. ಸೊ ನಿಲ್ಲಲ್ಲ, ನಿರಂತರವಾಗಿ ಮೊನ್ನೆ ಮಾಜಿ ಮುಖ್ಯಮಂತ್ರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೆ ನಿಲ್ಲಲ್ಲ ಅಂತೇಳಿ, ಸ್ವಲ್ಪ ಡೂಪ್ಲಿಕೇಶನ್ ಆಗಿದಾವೆ ಅಂತೇಳಿ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಮತ್ತೆ 28ಕ್ಕೆ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.